ದಾರುಲ್ ಅಮನ್, ದಾರುಲ್ ಹರಬ್, ದಾರುಲ್ ಇಸ್ಲಾಂ ಬಗ್ಗೆ ಮಾತಾಡಿದ್ರಿ. ಇಸ್ಲಾಮಿಕ್ ಕಾನ್ಸೆಪ್ಟ್ ಹಂಗಿದೆ ಅಂತ. ಆದರೆ ನೀವು ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋದರೆ, ನಾನೊಂದು 6 ತಿಂಗಳಿಂದ ದುಬೈನಲ್ಲಿ ಓಡಾಡ್ತಾ ಇದ್ದೆ. ಕಂಪ್ಲೀಟ್ಲಿ ಮುಸ್ಲಿಂ ಮೆಜಾರಿಟಿ ಸ್ಟೇಟು, ರಾಜ ಮುಸಲ್ಮಾನ, ಬಟ್ ಆ ದೇಶಗಳಲ್ಲಿ ಶಾಂತಿ ಇದೆಯಲ್ಲ, ಅಲ್ಲಿ ಅಲ್ಪಸಂಖ್ಯಾತರು ಭಾಳ ಆರಾಮಾಗಿ ಬದುಕ್ತಿದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತೀಯರಿದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ವೆಲ್. 2 ಕಾರಣ ನೀವು ಹೇಳಿ ತುಂಬ ನಿಜ. 2 ಕಾರಣ. ಆದರೆ ಆ ದೇಶಗಳು ಅರಬ್ ಸ್ಪ್ರಿಂಗ್ ಬಂತಲ್ಲ, 60ರ ದಶಕದಲ್ಲಿ ಬಂದಂಥ ಒಂದು ಆಯಿಲ್, ಅವ್ರಿಗೇನು ತೈಲ ಉತ್ಪಾದನೆ ಸಿಕ್ತೋ, ತೈಲ ಬಾವಿಗಳು, ಅದಕ್ಕಿಂತ ಮುಂಚಿನ ಅವರ ಹಿಸ್ಟ್ರಿ ಬೇರೆ ಥರನೇ ಇದೆ. ಓಕೆ, ಅವರು ಇದೇ ರೀತಿ ಕಟ್ಟರ್ಪಂಥೀಯರಾಗೇ ಇದ್ದಾರೆ ಅವರು ಮುಂಚೆ. ನಾನು ಹೇಳ್ತಿರೋದು ಅದು ಬಂದಮೇಲೆ ನ್ಯಾಚುರಲಿ ಒಂದು ಬಿಸ್ನೆಸ್ ಅಕ್ಯುಮೆನ್ ಅಂತ ಇದೆಯಲ್ಲ, ಒಂದು ವ್ಯಾಪಾರಿ ಬುದ್ಧಿ, ವ್ಯಾಪಾರಿ ಮನೋಭಾವವನ್ನು ಅವ್ರು ಇಟ್ಕೊಂಡಿದ್ದಾರೆ. ಕಾರಣ ಹೀಗಿರ್ಬೋದು ಅಜಿತ್ ಅವರೇ, ಏನಂದರೆ ಅವ್ರು ಸ್ವಲ್ಪ ಉತ್ತರಕ್ಕೆ ಹೋದರೆ ಅವ್ರ ದೇಶದಿಂದ ಮೇಲಕ್ಕೆ ಅವರು ಯುರೋಪಿಗೆ ಟಚ್ ಆಗ್ತಾರೆ. ಜಗತ್ತಿನಲ್ಲಿ ಯಾರಾದರೂ ವ್ಯಾಪಾರಿಗಳು ಅಂತಿದ್ರೆ ಅದು ಯುರೋಪಿಯನ್ರಿ. ಅವ್ರು ಏನು ಬೇಕಾದ್ರೂ ಮಾರ್ತಾರೆ, ಏನು ಬೇಕಾದ್ರೂ ಕೊಂಡ್ಕೊಂತಾರೆ ಅಲ್ವಾ. ಹಾಗಾಗಿ ನೈಬರಿಂಗ್ ದೇಶಗಳ ಜೊತೆಗೆ ಇವರು ಆಯಿಲ್ಲು ಅಥವಾ ಬೇರೆ ಬೇರೆ ರೀತಿಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಬೇಕಾದನ್ನೆಲ್ಲ ಕೊಡ್ತಾ ಹೋದರೆ ನ್ಯಾಚುರಲಿ ಇವ್ರಿಗೂ ದುಡ್ಡು ಬರುತ್ತೆ. ಇದನ್ನು ಇವ್ರು ಮಾಡ್ತಾರೆ. ಬಟ್ ನಾನು ಒಂದು ಎಕ್ಸ್ಟೆಂಡೆಡ್ ಕ್ವಶನ್ ಆಗಿ ಈ ಸಭೆಯಲ್ಲಿ ಅಥವಾ ಈ ಡಿಸ್ಕಷನಲ್ಲಿ ಕೇಳೋದೇನೆಂದರೆ, ಎಷ್ಟೋ ಕಾಲ ಆದಮೇಲೆ ಈ ತೈಲ ಬಾವಿಗಳು ಮುಗಿಬೇಕಲ್ವಾ. ಇದು ನೈಸರ್ಗಿಕ ನ್ಯಾಚುರಲ್ ರಿಸೋರ್ಸಸ್. ಇವತ್ತೆಲ್ಲ 10 ವರ್ಷ ಆದಮೇಲೆ ಮುಗಿಯುತ್ತೆ, ಈಗಾಗಲೇ ಕಡಿಮೆ ಆಗಿದೆ. ಮುಗಿದಾಗ ಇವರು ಇದೇ ಅಮನ್ನಲ್ಲಿ ಇರ್ತಾರಾ? ಇಸ್ಲಾಮಿನ ಹಿಸ್ಟ್ರಿಯನ್ನು ನಾನು ಸ್ಟಡಿ ಮಾಡಿದ್ರೆ ಡೈವರ್ಸಿಫೈಡ್ ದೇರ್ ಸೋರ್ಸ್ ಆಫ್ ಇನ್ಕಮ್. ಅಲ್ಲ, ಈಗ ಮಾಡ್ಕೊಂಡಿದ್ದಾರೆ. ಈಗ ಬರೀ ಆಯಿಲ್ ಮೇಲೆ ಡಿಪೆಂಡೆಂಟ್ ಇವಾಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಟ್ರೈ ಮಾಡ್ತಾ ಇದ್ದಾರೆ. 2 ಥರ ಇದೆ. ಒಂದು ಅದೇ ಹೇಳಿದ್ದು, ಇವರಲ್ಲಿ ಇರುವಂಥ ಮೂಲಭೂತವಾದ ಒಂದು ಸಿವಿಲೈಸೇಷನಲ್ ಸ್ವಭಾವವನ್ನು ಅವರು ಆಚೆ ತರ್ತಾರ. ಒಂದು ಇಸ್ಲಾಂ ಏನು ಹೇಳುತ್ತೋ ಅದನ್ನು ನಾವು ಮಾಡ್ತೀವಿ, ಸಪ್ರೆಸ್ಡ್ ಅಂತಾನೆ. ಯಾಕೆಂದ್ರೆ ಕೆಲವು ದೇಶಗಳಲ್ಲಿ ನೋಡಿ, ನೀವು ಟರ್ಕಿಯಲ್ಲಿ ನೋಡಿ, ಅಥವಾ ನೀವು ಇನ್ನೊಂದು ಕೊಮೇನಿ ಎಲ್ಲ ಇದ್ದಂಥ ದೇಶ ಇದೆಯಲ್ಲ, ಅಲ್ಲಿ ಹೇಗೆ ಇಸ್ಲಾಮಿನ ಆಡಳಿತ ಇವತ್ತಿಗೂ ಇದೆ, ಅಕ್ಕಪಕ್ಕದ ದೇಶಗಳಲ್ಲಿ ಇಲ್ಲ. 2ನೇ ನೀವು ಗಮನಿಸಿದ್ರೆ, ನಮ್ಮಂಥವ್ರು ಅಥವಾ ಯುರೋಪಿಯನ್ ಅಂಥವ್ರು ಅರಬ್ ಕಂಟ್ರೀಸ್ಗೆ ನೀವು ಎಷ್ಟು ವರ್ಷ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು. ಹೆಚ್ಚು ಕಡಿಮೆ ಟ್ಯಾಕ್ಸ್ ಇಲ್ಲ, ಏನು ಬೇಕಾದ್ರೂ ದುಡೀರಿ, ನಿಮ್ಮ ದುಡ್ಡನ್ನೆಲ್ಲ ವಾಪಸ್ಸು ನಿಮ್ಮ ದೇಶಕ್ಕೆ ಕಳಿಸ್ಕೊಳ್ಳಿ. ಆದರೆ ನಿಮಗೆ ಸಿಟಿಸನ್ಶಿಪ್ ಕೊಡಲ್ಲ. ಅಂದರೆ ಇದು ಯಾವುದ್ರ ಸ್ವರೂಪ? ನೀವು ನಮ್ಮ ದೇಶದ ಅಭಿವೃದ್ಧಿಗೆ ಎಷ್ಟೇ ದುಡಿದ್ರು ನೀವು ನಮ್ಮವರಲ್ಲ, ನಾಗರಿಕ. ಯಾಕೆ? ಏನು ಸಮಸ್ಯೆ? ನಾಗರಿಕರಾದ ತಕ್ಷಣ ಅವರು ಅವರ ಹಬ್ಬಗಳು, ಅವರ ಜೀವನ ಪದ್ಧತಿ ಅಂತ ಏನು ಹೇಳ್ತೀವಿ, ಅದೆಲ್ಲ ಆಚರಿಸೋಕ್ಕೆ ಶುರು ಮಾಡ್ತಾರೆ. ನಮಗೂ ಒಂದು ಕೃಷ್ಣನ ದೇವಸ್ಥಾನ ಕಟ್ಸ್ಕೊಳ್ಳಿ ಅಂತಲೋ, ಅಥವಾ ಇನ್ನೊಬ್ರು ಯಹೂದಿಗಳಾದರೆ ನಮ್ದೊಂದು ಏನೋ ಮಾಡ್ಕೊಳ್ಳಿ ಅಂತಲೋ ಕ್ರಿಶ್ಚಿಯನ್ರಾದ ಶುರು ಮಾಡಿದಾಗ ಆ ಒಂದು ಬಹುತ್ವ ಅಂತ ಏನು ಕರಿತೀವಿ, ಡೈವರ್ಸಿಟಿ ಅನ್ನೋದು ಅವ್ರ ದೇಶದಲ್ಲಿ ಬೇರೂರು ಬಿಡುತ್ತೆ. ಅದು ಬೇರೂರು ಹಂಗಿಲ್ಲ.